ನಮಸ್ತೆ. ನಾನು ಈ ದಿನ ಶತಭಿಷ ಶತತಾರ ನಕ್ಷತ್ರ ಕುಂಭರಾಶಿ ಬಗ್ಗೆ ಹೇಳುತ್ತೇನೆ. ಶತಭಿಷ ನಕ್ಷತ್ರದ ಅಕ್ಷರಗಳು ಗೋ, ಸಾ, ಪಿ, ಸು. ಈ ಅಕ್ಷರಗಳಲ್ಲಿ ಹುಟ್ಟಿದವರು ಶತಭಿಷ ನಕ್ಷತ್ರದವರಾಗಿರುತ್ತಾರೆ. ಇದು ರಾಕ್ಷಸಗಣ, ಎಮ್ಮೆ ವೈರಿ, ಕುದುರೆ ಯೋನಿ, ಆದಿನಾಡಿ. ಇವರಿಗೆ ಕೀರ್ತಿ ಯಶಸ್ಸು ಜೀವನದಲ್ಲಿ ಸಿಗುತ್ತದೆ. ಇವರು ವ್ಯವಹಾರ ಕುಶಲರು, ಆದರೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಕಾಡಬಹುದು. 1ನೇ ಮತ್ತು 4ನೇ ಚರಣ ಅಧಿಪತಿ ಗುರು. ಇವರಿಗೆ ಸೌಮ್ಯ ಗುಣ, ಶ್ರದ್ಧೆ, ಭಕ್ತಿ, ಧಾರ್ಮಿಕ ಕಾರ್ಯಗಳು ಮಾಡುವ ಮನಸ್ಸು ಎಲ್ಲ ಕೊಡ್ತಾನೆ. ಬಂಧು ಬಳಗ, ಫ್ರೆಂಡ್ಸ್, ಸ್ನೇಹಿತರ ಮೇಲೆ ತುಂಬ ಪ್ರೀತಿ ಇರುತ್ತದೆ ಇವರಿಗೆ. 2, 3ನೇ ಚರಣ ಅಧಿಪತಿ ಶನಿ. ಇವರಿಗೆ ಸ್ವಲ್ಪ ಕಷ್ಟ ಕೊಡ್ತಾನೆ. ದುಷ್ಟತನ, ಪಾಪ ಕೃತ್ಯ ಮಾಡುವ ಮನಸ್ಸು ಕೊಡ್ತಾನೆ. ಶಾಂತಿ ನೆಮ್ಮದಿ ಕಡಿಮೆ ಮಾಡುತ್ತಾನೆ. ಬಂಧು ಬಳಗದವರು ಇವರ ಮೇಲೆ ಕೆಂಡ ಕಾರುತ್ತಾರೆ. ಇದಕ್ಕಾಗಿ ಸ್ವಲ್ಪ ಶನಿ ಶಾಂತಿ ಮಾಡಿಸಿಕೊಳ್ಳಿ. ಇವರಿಗೆ 1ನೇ ವರ್ಷದಲ್ಲಿ ಸಣ್ಣ ಮಕ್ಕಳಿಗೆ ಬಾಲಗ್ರಹ ಬರಬಹುದು. 2 ಅಥವಾ 5, 7 ವರ್ಷದಲ್ಲಿ ಜ್ವರ ಕಾಡಬಹುದು. ಬೆಂಕಿಯಿಂದ ಅಪಘಾತ ಆಗಬಹುದು. 10 ವರ್ಷ, 24 ವರ್ಷ, 30, 34 ಅಥವಾ 40 ವರ್ಷಗಳಲ್ಲಿ ಕ್ರಿಮಿಕೀಟ ವಿಷಜಂತುಗಳಿಂದ ಬಾಧೆ ಆಗಬಹುದು. ಅಪಮೃತ್ಯು, ಹಿತಶತ್ರುಗಳ ಕಾಟ ಆಗಬಹುದು. 52ನೇ ವರ್ಷದಲ್ಲಿ ಅಥವಾ 54, 55, 64, 68ರ ವರ್ಷದಲ್ಲಿ ಅವರಿಗೆ ನರ ಸಂಬಂಧ ರೋಗ ಬರಬಹುದು. ಹೃದಯ ಸಂಬಂಧ ರೋಗ, ಸಂಸಾರಿಕ ಜೀವನದಲ್ಲಿ ಸ್ವಲ್ಪ ಘರ್ಷಣೆ ಆಗಬಹುದು. ಆದರೂ ಇವರಿಗೆ 80 ವರ್ಷ ಆಯಸ್ಸಿದೆ. ಸ್ವಲ್ಪ ಗುರುವಿನ ಜಪ ಮಾಡಿಕೊಳ್ಳಿ, ವಿಶ್ವ ಸಹಸ್ರನಾಮ ಜಪಿಸಿ ಅಥವಾ ಮನೆಯಲ್ಲೇ ಹಾಕಿಕೊಂಡು ಕೇಳಿ, ಇದರಿಂದ ಒಳ್ಳೆಯದಾಗುತ್ತದೆ. ಮುಹೂರ್ತ ವಿಚಾರ ಅಂದರೆ ಈ ನಕ್ಷತ್ರದವರು ಈ ನಕ್ಷತ್ರದ ಫಲ ಅಂದರೆ ಕೆರೆ ಬಾವಿ ತೆಗೆಸುವುದು ಈ ನಕ್ಷತ್ರ ಬಂದಾಗ. ಹೊಲ, ತೋಟ, ವಾಹನ, ವಿದ್ಯೆ, ವ್ಯಾಪಾರ ಇದಕ್ಕೆಲ್ಲ ಈ ನಕ್ಷತ್ರ ಒಳ್ಳೆಯದು, ಒಳ್ಳೆಯ ಮುಹೂರ್ತ. ಇವರು ಸ್ವಲ್ಪ ಹರಿಯುವ ನೀರಿಗೆ 5 ನಿಂಬೆಹಣ್ಣು ಹಾಕಿದರೆ ತುಂಬ ಒಳ್ಳೆಯದಾಗುತ್ತದೆ. ಮೊಲಗಳಿಗೆ ಅಥವಾ ಕುದುರೆ, ನಾಯಿಗೆ ಆಹಾರ ಹಾಕಿದರೆ ಒಳ್ಳೆಯದು. ಅಕ್ಕಿ ಜೊತೆ ಬಿಳಿ ಬಟ್ಟೆ, ಹಸಿ ಕಡಲೆಕಾಳು, ಬಾಳೆಹಣ್ಣು ಇದನ್ನು ಯಾವುದಾದ್ರು ದೇವಸ್ಥಾನಕ್ಕೆ ದಾನ ಕೊಡಿ. ಇದರಿಂದ ನಿಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ.